ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. IPL ಮೆಗಾ ಆಕ್ಷನ್ ನಡೀತಾ ಇದೆ ಇದೇ ತಿಂಗಳ 24 ಮತ್ತು 25ನೇ ತಾರೀಕು. ಸೊ ಈ ಒಂದು ಆಕ್ಷನ್ ಕುರಿತಂತೆ ಒಂದು ಇನ್ಫಾರ್ಮೇಟಿವ್ ಒಂದು ವಿಡಿಯೋ ತಂದಿದ್ದೀನಿ ನಾನು ಈ ಒಂದು ವಿಡಿಯೋದಲ್ಲಿ. ಸೊ ಏನಂತ ಹೇಳಿದ್ರೆ, ಫ್ರಾಂಚೈಸಿಗಳ ಹತ್ರಕ್ಕೆ ಎಷ್ಟೆಷ್ಟೆಲ್ಲ ಪರ್ಸ್ ವ್ಯಾಲ್ಯೂ ಇದೆ, ATM ಕಾರ್ಡ್ ಎಷ್ಟಿದೆ, ಎಷ್ಟು ಸ್ಲಾಟ್ಸ್ಗಳಿದ್ದಾವೆ, ಇದ್ರೂ ಕೂಡ ಅದರಲ್ಲಿ ಓವರ್ಸೀಸ್ ಪ್ಲೇಯರ್ಗಳ ಸ್ಲಾಟ್ ಎಷ್ಟಿದೆ. ಸೊ ಈ ಒಂದು ಕಂಪ್ಲೀಟ್ ಆ ಫ್ರಾಂಚೈಸಿಗಳ ಕಂಪ್ಲೀಟ್ ವಿವರಣೆನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಕೊಡ್ತೀನಿ. ಸೊ IPL ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಪ್ರತಿಯೊಂದು ಫ್ರಾಂಚೈಸಿಗೂ ಕೂಡ 120 ಕೋಟಿ ಟೋಟಲ್ ಪರ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ 100 ಕೋಟಿ ಇತ್ತು, ಇವಾಗ 20 ಕೋಟಿನ ಜಾಸ್ತಿ ಮಾಡಿ 120 ಕೋಟಿನ ಟೋಟಲ್ ಆಗಿ ಓವರ್ ಆಲ್ ಆಗಿ ಒಂದು ಪರ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಅದರಲ್ಲಿ ರಿಟೇನ್ ಆದಂತ ಪ್ಲೇಯರ್ಸ್ಗಳ ಅಮೌಂಟ್ ಏನಿದೆ ಅದು ಲೆಸ್ ಆಗುತ್ತೆ. ಲೆಸ್ ಆಗಿ ಉಳಿದಿರೋ ಅಮೌಂಟ್ ಇಟ್ಕೊಂಡು ಇವರು ಆಕ್ಷನ್ಗೆ ಹೋಗ್ಬೇಕಾಗತ್ತೆ. ಸೊ ಇವಾಗ ಒಂದು ಎಲ್ಲಾ ಟೀಮ್ಗಳು ಆಲ್ಮೋಸ್ಟ್ ಎಲ್ಲಾ ಟೀಮ್ಗಳು ಕೂಡ ಒಂದು ರೀಬಿಲ್ಡ್ ಮಾಡ್ಬೇಕಾಗತ್ತೆ. ಒಂದು ಟೀಮ್ನ ಮ್ಯಾಕ್ಸಿಮಮ್ ಇದ್ದಿದೆ 6 ಜನ ರಿಟೇನ್ ಮಾಡ್ಕೊಳ್ಳೋಕೆ. ಸೊ ಇವ್ರನ್ನೆಲ್ಲ ರಿಟೈನ್ ಮಾಡ್ಕೊಂಡು ಉಳಿದಿರುವಂತಹ ಪರ್ಸ್ ವ್ಯಾಲ್ಯೂನಲ್ಲಿ ಆಕ್ಷನ್ಗೆ ಹೋಗಬೇಕಾಗತ್ತೆ. ಎಲ್ಲರೂ ಕೂಡ ಒಂದು ಕೋರ್ ಟೀಮ್ನ ಕಟ್ಟಬೇಕಾಗತ್ತೆ ಈ ಒಂದು ಮೆಗಾ ಆಕ್ಷನ್ಗೆ. ಸೊ ಮೊದಲಿಗೆ ಯಾರ ಹತ್ರ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಇರೋದು ಪಂಜಾಬ್ ಕಿಂಗ್ಸ್ ಹತ್ರಕ್ಕೆ. ಪಂಜಾಬ್ ಕಿಂಗ್ಸ್ ಹತ್ರಕ್ಕೆ 110.5 ಕೋಟಿ ಗುರು, 110.5 ಕೋಟಿ ಇವತ್ತು ಪರ್ಸ್ ವ್ಯಾಲ್ಯೂ ಇದೆ. ಒಳ್ಳೊಳ್ಳೆ ಪ್ಲೇಯರ್ನ ತಗೋಬಹುದು, ತುಂಬಾ ಜಾಸ್ತಿಗೆ ಬಿಡ್ ಮಾಡ್ಬೋದು. ಇವರು ಒಳ್ಳೊಳ್ಳೆ ಪ್ಲೇಯರ್ನ ಅವ್ರಿಗೆ ಇದು ಮಾಡ್ತಾರೆ, ಫೋಕಸ್ ಮಾಡ್ತಾರೆ ತಗೊಳಕ್ಕೆ. ಸೊ ಇವರು ಒಂದು ಒಳ್ಳೆ ಟೀಮ್ ಕಟ್ಬೋದು, ಚೆನ್ನಾಗಿ ತಲೆ ಉಪಯೋಗಿಸಿದ್ರೆ ಇವರು ಒಂದು ಒಳ್ಳೆ ಟೀಮ್ ಕಟ್ಬೋದು. ಪರ್ಸ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ಮತ್ತೆ 23 ಸ್ಲಾಟ್ಗಳು ಅವೈಲೇಬಲ್ ಇದೆ. ಆ 23ರಲ್ಲಿ 7 ಜನ ಓವರ್ಸೀಸ್ ಪ್ಲೇಯರ್ ಆಗ್ತಾರೆ. ನೆಕ್ಸ್ಟ್ ಬರ್ತಾರೆ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಇಟ್ಕೊಂಡಿರೋ ನಮ್ಮ RCB ಅವ್ರಕ್ಕೆ ಬರೋಬ್ಬರಿ 83 ಕೋಟಿ ಪರ್ಸ್ ವ್ಯಾಲ್ಯೂ ಇದೆ. 22 ಸ್ಲಾಟ್ಗಳು ಅವೈಲೇಬಿಲಿಟಿ ಇದೆ. ಅದರಲ್ಲಿ 8 ಜನ ಓವರ್ಸೀಸ್ ಪ್ಲೇಯರ್ಗೆ ಫೋಕಸ್ ಮಾಡಬಹುದು. 8 ಸ್ಲಾಟ್ ಅವೈಲೇಬಿಲಿಟಿ ಇದೆ ನಾವು ಒಂದು ಓವರ್ಸೀಸ್ ಪ್ಲೇಯರ್ನ ತಗೊಳ್ಳೋಕೆ. ನೆಕ್ಸ್ಟ್ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ರ ಇದೆ 73, ಥರ್ಡ್ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಇರೋದು ಡೆಲ್ಲಿ ಅವ್ರ ಹತ್ರಕ್ಕೆ 73 ಕೋಟಿ ಇದೆ. ಅದರಲ್ಲಿ 19 ಸ್ಲಾಟ್ಸ್ಗಳು ಅವೈಲೇಬಲ್ ಇದ್ರೆ 7 ಜನ ಓವರ್ಸೀಸ್ ಪ್ಲೇಯರ್ ತಗೋಬಹುದು ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಅವರು. ನೆಕ್ಸ್ಟ್ ಬರ್ತಾರೆ ಗುಜರಾತ್ ಅವ್ರ ಹತ್ರಕ್ಕೆ ಇದೆ 69 ಕೋಟಿ ಇದೆ. 69 ಕೋಟಿನಲ್ಲಿ 20 ಸ್ಲಾಟ್ ಅವೈಲೇಬಲ್ ಇದೆ. ಅದರಲ್ಲಿ ಕೂಡ 7 ಓವರ್ಸೀಸ್ ಪ್ಲೇಯರ್ ತಗೋಬಹುದು ಅವರು ಕೂಡ. ನೆಕ್ಸ್ಟ್ ಬರ್ತಾರೆ LSG ಅವ್ರ ಹತ್ರ ಕೂಡ 69 CR 69 ಕೋಟಿ ಇದೆ. ನೆಕ್ಸ್ಟ್ 20 ಸ್ಲಾಟ್ಸ್ಗಳು ಅವೈಲೇಬಲ್ ಇದೆ. 7 ಜನ ಓವರ್ಸೀಸ್ ಪ್ಲೇಯರ್ನ ತಗೋಬಹುದು ಬೇಕಾದ್ರೆ ಇವರು ಕೂಡ. CSK ಅವ್ರ ಹತ್ರ ಇದೆ 55 ಕೋಟಿ ಪರ್ಸ್ ವ್ಯಾಲ್ಯೂ ಇದೆ. 55 ಕೋಟಿನಲ್ಲಿ 20 ಸ್ಲಾಟ್ ಅವ್ರು ಖರೀದಿ ಮಾಡಬೇಕಾದ್ರೆ 7 ಜನ ಓವರ್ಸೀಸ್ ಪ್ಲೇಯರ್ ಅವ್ರು ತಗೋಬಹುದು ಬೇಕಾದ್ರೆ. ನೆಕ್ಸ್ಟ್ ಬರ್ತಾರೆ KKR ಹತ್ರ ಇದೆ 51 ಕೋಟಿ ಇದೆ. ಆ 51 ಕೋಟಿನಲ್ಲಿ 19 ಜನ ಇವ್ರು ಪರ್ಚೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 6 ಜನ ಓವರ್ಸೀಸ್ ಪ್ಲೇಯರ್ಗಳಿದ್ದಾರೆ. ನೆಕ್ಸ್ಟ್ ಬರ್ತಾರೆ ಮುಂಬೈ ಇಂಡಿಯನ್ಸ್ ಹತ್ರ ಇದೆ 45 ಕೋಟಿ. 45 ಕೋಟಿನಲ್ಲಿ 20 ಸ್ಲಾಟ್ ಅವೈಲೇಬಲ್ ಇದೆ. ಆ 40 ಕೋಟಿನಲ್ಲಿ 20 ಜನ ನಾವು ಬೈ ಮಾಡಬೇಕಾಗತ್ತೆ. ಅದರಲ್ಲಿ ಕೂಡ 8 ಓವರ್ಸೀಸ್ ಪ್ಲೇಯರ್ಗಳಿದ್ದಾರೆ. SRH ಗೆ ಇದೆ 45 ಕೋಟಿ ಮಾತ್ರ. 45 ಕೋಟಿನಲ್ಲಿ 20 ಜನನ ಬೈ ಮಾಡಬೇಕು. ಹಾಗೆ 5 ಜನ ಓವರ್ಸೀಸ್ ಪ್ಲೇಯರ್ಸ್ಗಳಿದ್ದಾರೆ. ಸೊ RR ರಾಜಸ್ಥಾನ್ ರಾಯಲ್ಸ್ ಹತ್ರ ಇದೆ 41 CR. ಇವ್ರ ಹತ್ರ ಲೋಯೆಸ್ಟ್ ಪರ್ಸ್ ವ್ಯಾಲ್ಯೂ ಇರೋದು. RR ಹತ್ರಕ್ಕೆ ಅಂತ ಹೇಳ್ಕೊಳ್ಳುವಂತ ಪರ್ಸ್ ವ್ಯಾಲ್ಯೂ ಏನಿಲ್ಲ. ಅದರಲ್ಲೂ ಕೂಡ 19 ಸ್ಲಾಟ್ಸ್ಗಳು ಅವೈಲೇಬಲ್ ಇದೆ. ಅದರಲ್ಲಿ 7 ಓವರ್ಸೀಸ್ ಪ್ಲೇಯರ್ನ ಇವರು ಬೈ ಮಾಡ್ಕೋಬಹುದು ಸ್ನೇಹಿತರೆ. ನೆಕ್ಸ್ಟ್ ಯಾವ್ಯಾವ ಟೀಮು ಯಾರ್ಯಾರನ್ನ ರಿಟೈನ್ ಮಾಡ್ಕೊಂಡಿದೆ ಮತ್ತೆ ಎಷ್ಟು ರಿಟೈನ್ ಮಾಡ್ಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟಿಗೆ ಮುಂಬೈ ಇಂಡಿಯನ್ಸ್ ಅವರು ಬೂಮ್ರಾನ 18 ಕೋಟಿಗೆ ರಿಟೈನ್ ಮಾಡ್ಕೊಂಡಿದೆ. ಸೂರ್ಯಕುಮಾರ್ ಯಾದವ್ ಅವರಿಗೆ 16.35 ಕೋಟಿಗೆ ಕೊಟ್ಬಿಟ್ಟು ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ 16.35. ಇಲ್ಲಿ ನೋಡಿ, ಬೂಮ್ರಾಂಗೆ 18 ಕೋಟಿ ಕೊಟ್ಟರೆ ಕ್ಯಾಪ್ಟನ್ ಆದಂತ ಹಾರ್ದಿಕ್ ಪಾಂಡ್ಯಗೆ 16.35 ಕೋಟಿ ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಕ್ಯಾಪ್ಟನ್ ಆದವನಿಗೆ ಒಂದು ಸ್ವಲ್ಪ ಫೀಲ್ ಇದ್ದೇ ಇರುತ್ತೆ. ನೆಕ್ಸ್ಟ್ ರೋಹಿತ್ ಶರ್ಮಾಗೆ ಕೂಡ 16.30 ಕೋಟಿನ ಕೊಟ್ಬಿಟ್ಟು ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ತಿಲಕ್ ವರ್ಮಾ ಲಾಸ್ಟ್ ಸೌತ್ ಆಫ್ರಿಕಾದಲ್ಲಿ ಡಬಲ್ 2 ಸರಿ ಸೆಂಚುರಿ ಬಾರಿಸಂತ ತಿಲಕ್ ವರ್ಮನ ರಿಟೈನ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ 8 ಕೋಟಿಗೆ ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ 5 ಜನನ ರಿಟೈನ್ ಮಾಡಿರೋದ್ರಿಂದ ಒಂದೇ ಒಂದು ಸ್ಲಾಟ್ ನ ಉಳಿದಿದೆ. ಆ ಒಂದು ಸ್ಲಾಟ್ ನಮಗೆ ಒಂದು ATM ಕಾರ್ಡ್ ನ ಯೂಸ್ ಮಾಡ್ಕೊಬಹುದು. ಒಂದು ಸ್ಲಾಟ್ ಅವೈಲೇಬಲ್ ಇದೆ. ATM ಕಾರ್ಡ್ ಕೂಡ ಬಳಸಬಹುದು, ಇಲ್ಲಾಂದ್ರೆ ಕ್ಯಾಪಿಟಲ್ ಪೇರ್ ಆದ್ರೂ ಅವರು ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ಬರ್ತಾರೆ SRH ನ ಫಸ್ಟ್ಗೆ ಅವರು ರಿಟೈನ್ ಮಾಡ್ಕೊಂಡಿರೋ ವ್ಯಕ್ತಿ ಅಂತ ಹೇಳಿದ್ರೆ ಕ್ಲಾಸ್ ಅನ್ನ ಅವರು 23 ಕೋಟಿ ಕೊಟ್ಬಿಟ್ಟು ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಪ್ಯಾಟ್ ಕಮಿನ್ಸ್ಗೆ 18 ಕೋಟಿ ಕೊಟ್ಟಿದ್ದಾರೆ. 18 ಕೋಟಿ ಕೊಟ್ಬಿಟ್ಟು ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಭಿಷೇಕ್ ಶರ್ಮಾಗೆ 14 ಕೋಟಿ ಗುರು. ಅಭಿಷೇಕ್ ಶರ್ಮಾ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ರು ಇವರು 14 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಟ್ರಾವಿಸ್ ಹೆಡ್ಗೂ ಕೂಡ 14 ಕೋಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿತೀಶ್ ಕುಮಾರ್ ರೆಡ್ಡಿ
6 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ಸೊ ಇವ್ರ ಹತ್ರಕ್ಕೆ ಒಂದೇ ಒಂದು RTM ಕಾರ್ಡ್ ಇದೆ. ಇವರು ಕೂಡ 5 ಜನನ ರಿಟರ್ನ್ ಮಾಡ್ಕೊಂಡಿರೋದ್ರಿಂದ ಒಂದು ಅನ್ಕ್ಯಾಪ್ ಪ್ಲೇಯರ್ನಾಗಲಿ ಅಥವಾ ಕ್ಯಾಪ್ಡ್ ಪ್ಲೇಯರ್ನಾಗಲಿ ತಗೋಬಹುದು. ಇವರು CSK ಕ್ಯಾಪ್ಟನ್ ಆದಂತಹ ಋತುರಾಜ್ ಗಾಯಕ್ವಾಡ್ ರಿಟರ್ನ್ ಆಗಿದ್ದಾರೆ. ಅವರಿಗೆ ಕೊಟ್ಟಿದ್ದಾರೆ ಬರೋಬ್ಬರಿ 18 ಕೋಟಿ ಕೊಟ್ಬಿಟ್ಟು ಇವರು ರಿಟರ್ನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬರ್ತಾರೆ ರವೀಂದ್ರ ಜಡೇಜಾ, ಅವರಿಗೂ ಕೂಡ 18 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಮತೀಶಾ ಪತಿ ರಾಣಾಗೆ 13 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಶಿವಮ್ ದುಬೆಗೆ 12 ಕೋಟಿ, ಲಾಸ್ಟ್ ಟೈಮ್ ಚೆನ್ನಾಗಿ ಆಡಿದ್ರು, 12 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ನೆಕ್ಸ್ಟ್ MS ಧೋನಿ, ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಕೇವಲ 4 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ಅನ್ಕ್ಯಾಪ್ಡ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಬರ್ತಾರೆ ಇವರು. ಸೊ ಇವ್ರ ಹತ್ರಕ್ಕೆ ಇವರು ಕೂಡ 5 ಜನನ ರಿಟರ್ನ್ ಮಾಡ್ಕೊಂಡಿರೋದ್ರಿಂದ ಒಂದು ಅನ್ಕ್ಯಾಪ್ ಪ್ಲೇಯರ್ ಅಥವಾ ಇನ್ನು ಒಂದು ಕ್ಯಾಪ್ಡ್ ಪ್ಲೇಯರ್ನ RTM ಕಾರ್ಡ್ನ ಕೂಡ ಬಳಸುವಂತ ಚಾನ್ಸಸ್ಗಳಿರುತ್ತೆ. ಸೊ ಇವರಿಗೂ ಒಂದು ಸ್ಲಾಟ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಕ್ಷರ್ ಪಟೇಲ್ ಫಸ್ಟಿಗೆ ಬರ್ತಾರೆ. ಅಕ್ಷರ್ ಪಟೇಲ್ನ 16.5 ಕೋಟಿಗೆ 16.5 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಕುಲ್ದೀಪ್ ಯಾದವ್ ಅವ್ರನ್ನ 13.25 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಟ್ರಿಸ್ಟನ್ ಸ್ಟಬ್ಸ್, ಈ ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಂಡಿದ್ದಂಥ ವ್ಯಕ್ತಿ ಅಂತ ಹೇಳಿದ್ರೆ ಟ್ರಿಸ್ಟನ್ ಸ್ಟಬ್ಸ್ ಅವರು. ಸೊ ಇವ್ರನ್ನ 10 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದೆ ಗುರು. ನೆಕ್ಸ್ಟ್ ಅಭಿಷೇಕ್ ಪೋರೆಲ್ನ ಕೂಡ 4 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇವ್ರ ಹತ್ರಕ್ಕೂ ಕೂಡ 4 ಜನ ರಿಟರ್ನ್ ಮಾಡ್ಕೊಂಡಿರೋದ್ರಿಂದ 2 ಸ್ಲಾಟ್ ಅವೈಲೇಬಲ್ ಇದೆ. 2 RTM ಕಾರ್ಡ್ನ ಯೂಸ್ ಮಾಡ್ಕೊಬಹುದು ಇವರು ಕೂಡ. KKR ಲಾಸ್ಟ್ ಟೈಮ್ ಟೈಟಲ್ ಗೆದ್ದಂತ ಒಂದು ಟೀಮ್ ಆಗಿತ್ತು. ಇವರೊಬ್ಬರಿಗೇನೆ ರಿಟರ್ನ್ ಪಾಲಿಸಿನಲ್ಲಿ ಒಂದು ಸ್ವಲ್ಪ ಬೇಸರ ಇದ್ದಿದ್ದು ಅಂತ ಹೇಳಿದ್ರೆ ಇವರೊಬ್ಬರಿಗೇನೆ ಬೇಡ ಆಗಿತ್ತು ಅಂತ ಅಂದ್ಬಿಟ್ಟು ಅವರು. ಸೊ ಇದರಲ್ಲಿ ಇವ್ರು 6 ಜನನ ರಿಟರ್ನ್ ಮಾಡ್ಕೊಳ್ಳುವಂತ ಅವಕಾಶ ಇತ್ತು ಅಂತ ಹೇಳಿದ್ರೆ 6 ಜನನ ರಿಟರ್ನ್ ಮಾಡ್ಕೊಂಡಿದ್ದಾರೆ KKR ಅವರು. ಸೊ ಯಾರ್ಯಾರ ಅಂತ ನೋಡ್ಕೊಂತ ಹೋಗೋಣ. ರಿಂಕು ಸಿಂಗ್ 13 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ ಗುರು. ನೆಕ್ಸ್ಟ್ ವರುಣ್ ಚಕ್ರವರ್ತಿಯಿಂದ 12 ಕೋಟಿನ ಕೊಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಸುನಿಲ್ ನರೇನ್ಗೂ ಕೂಡ 12 ಕೋಟಿ ರಿಟರ್ನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆಂಡ್ರೆ ರಸಲ್ನ 12 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಹರ್ಷಿತ್ ರಾಣಾ ಅವರಿಗೆ 4 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ರಮನ್ದೀಪ್ ಸಿಂಗ್ ಸೂಪರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಒಳ್ಳೆ ನನಗೆ ತುಂಬಾ ಇಷ್ಟ ಆದಂತ ಪ್ಲೇಯರ್ ರಮನ್ದೀಪ್ ಸಿಂಗ್ ಅವರು. ಅವರಿಗೂ ಕೂಡ 4 ಕೋಟಿನ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ ಗುರು. ಇವ್ರ ಹತ್ರಕ್ಕೆ ಯಾವುದೇ ಆದಂತ RTM ಕಾರ್ಡ್ಗಳಿಲ್ಲ. 6ಕ್ಕೆ 6 ಜನನ ರಿಟರ್ನ್ ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ಇದ್ದಂತ ಒಂದು ಪರ್ಸ್ ವ್ಯಾಲ್ಯೂಗೆ ನಾವು ಇನ್ನೊಂದು ಟೀಮ್ ನ ಬಿಲ್ಡ್ ಮಾಡ್ಬೇಕಾಗತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಬರ್ತಾರೆ RR ರಾಜಸ್ಥಾನ ರಾಯಲ್ಸ್ ಅವರು. ಸಂಜು ಸ್ಯಾಮ್ಸನ್ ಅನ್ನ ಬರೋಬ್ಬರಿ 18 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಗುರು. ನೆಕ್ಸ್ಟ್ ಯಶಸ್ವಿ ಜೈಸ್ವಾಲ್ ಅವ್ರನ್ನು ಕೂಡ 18 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಕ್ಯಾಪ್ಟನ್ ಸಮವಾಗಿ ನಿಂತ್ಕೊಂತಾರೆ ಯಶಸ್ವಿ ಜೈಸ್ವಾಲ್ ಅವರು. ನೆಕ್ಸ್ಟ್ ರಿಯಾನ್ ಪರಾಗ್ಗೆ 14 ಕೋಟಿ, ರಿಯಾನ್ ಪರಾಗ್ ಅವರಿಗೆ 14 ಕೋಟಿ ಕೊಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಧ್ರುವ್ ಜುರೆಲ್ ಇವರು ಒಂದು ಸ್ವಲ್ಪ ಪ್ರಾಮಿಸ್ ತೋರಿಸಿದ್ದಾರೆ, ವಿಕೆಟ್ ಕೀಪರ್ ಆಗಿ ಕೂಡ ಪ್ರಾಮಿಸ್ ತೋರಿಸಿದ್ದಾರೆ. ಇವರಿಗೂ ಕೂಡ 14 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಸಿಮ್ರಾನ್ ಹಿಟ್ಮ್ಯಾಯರ್ಗೆ 11 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಸಂದೀಪ್ ಶರ್ಮಾ ಅವರಿಗೂ ಕೂಡ 4 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಇವರು ಕೂಡ 6ಕ್ಕೆ 6 ಜನನ ರಿಟರ್ನ್ ಮಾಡ್ಕೊಳ್ಳೋದ್ರಿಂದ ಇವರಿಗೆ ಯಾವುದೇ ಆದಂತಹ RTM ಕಾರ್ಡ್ ಅವೈಲೇಬಿಲಿಟಿ ಇರಲ್ಲ. ಇವರಿಗೆ ಯಾರನ್ನು ಕೂಡ RTM ನಲ್ಲಿ ಯೂಸ್ ಮಾಡಕ್ ಬರಲ್ಲ. ರೈಟ್ ಟು ಮ್ಯಾಚ್ ಅಂತ ಹೇಳಿ ಬರ್ತಾರ, ಅದನ್ನ ಮಾಡಕ್ ಬರಲ್ಲ. ಸೊ ನೆಕ್ಸ್ಟ್ ಗುಜರಾತ್ ಅಲ್ಲಿ ಬರ್ತಾರೆ. ಗುಜರಾತ್ ಅವ್ರು ಬಂದು ರಶೀದ್ ಖಾನ್ ಫಸ್ಟ್ ಮಾಡ್ತಾರೆ. ಫಸ್ಟ್ ಬಂದ್ಬಿಟ್ಟು 18 ಕೋಟಿ ಕೊಡ್ತಾರೆ ರಶೀದ್ ಖಾನ್ ಅವರಿಗೆ. ನೆಕ್ಸ್ಟ್ ಪ್ರಿನ್ಸ್ ಶುಭಂ ಗಿಲ್ ಅವರಿಗೆ 16.5 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಸಾಯಿ ಸುದರ್ಶನ್ 8.5 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ನೆಕ್ಸ್ಟ್ ರಾಹುಲ್ ತೆವಾಟಿ ಅವರು 4 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ನೆಕ್ಸ್ಟ್ ಶಾರುಖ್ ಖಾನ್ ಇವರು ಕೂಡ 4 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ಸೊ ಇವರು 5 ಜನನ ರಿಟರ್ನ್ ಮಾಡಿರೋದ್ರಿಂದ ಒಂದು RTM ಕಾರ್ಡ್ ಅವೈಲೇಬಿಲಿಟಿ ಇದೆ. ಇವರು ಅನ್ಕ್ಯಾಪ್ ಆದ್ರೂ ಕ್ಯಾಪ್ಡ್ ಪ್ಲೇಯರ್ ಆದ್ರೂ ಮಾಡ್ಕೊಬಹುದು. ಒಂದು RTM ಕಾರ್ಡ್ ಅವೈಲೇಬಿಲಿಟಿ ಇದೆ. ನೆಕ್ಸ್ಟ್ ಬರ್ತಾರೆ LSG ಬಂದ್ಬಿಟ್ಟು ನಿಕೋಲಸ್ ಪೂರನ್ನ ಬರೋಬ್ಬರಿ 21 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದೆ. ಇವ್ರನ್ನೇ ಕ್ಯಾಪ್ಟನ್ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬಲ್ಲ ಮೂಲಗಳಿಂದ ಬಂದಂತ ಒಂದು ಸುದ್ದಿ ಅಂತ ಹೇಳಿದ್ರೆ ಇವರೇ ಕ್ಯಾಪ್ಟನ್ ಆಗ್ಬೋದು. ಅದಕ್ಕೋಸ್ಕರ 21 ಕೋಟಿಗೆ ಒಪ್ಪಿಸಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬರ್ತಾರೆ ರವಿ ಬಿಷ್ಣೋಯ್ಗೆ ಕೊಡ್ತಾರೆ 11 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂತಾರೆ. ನೆಕ್ಸ್ಟ್ ಮಾಯಾಂಕ್ ಯಾದವ್ ಅವರಿಗೂ ಕೂಡ 11 ಕೋಟಿ ಮಾಡಿದ್ದೆ ಲಾಸ್ಟ್ ಇಯರ್ ಅಲ್ಲಿ ಅಂತ ಹೇಳಿದ್ರೆ 1-2-3 ಮ್ಯಾಚ್ ಅನ್ನು ಆಡಿದ್ರು. ಬಟ್ ಪರ್ಫಾರ್ಮೆನ್ಸ್ ತೋರಿಸಿದ್ರು. ನಾನೊಬ್ಬ ಒಳ್ಳೆ ಬೌಲರ್ ಅಂತ ಅಂದ್ಬಿಟ್ಟು 150 ಕ್ಲಾಕ್ ಮಾಡೋ ಒಬ್ಬ ಬೌಲರು. ಇವರಿಗೆ 11 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಮಾಯಾಂಕ್ ಯಾದವ್ ಅವರು ಇಂಡಿಯನ್ ಸೂಪರ್ ಬೌಲರ್ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅನ್ಸುತ್ತೆ ನನಗೆ. ವೇರಿಯೇಷನ್ಸ್ ಇದೆ, ಒಂದೊಳ್ಳೆ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ, ಲೈನು ಲೆಂತ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಪ್ರಾಮಿಸಿಂಗ್ ಪ್ಲೇಯರ್ ಅನ್ಸುತ್ತೆ. ನೋಡೋಣ. ನೆಕ್ಸ್ಟ್ ಆಯುಷ್ ಬದೋನಿಗೆ 4 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇವ್ರ ಹತ್ರ ಯಾವುದೇ ಒಂದು RTM ಕಾರ್ಡ್ ಇಲ್ಲ. ಇವರು 6ಕ್ಕೆ 6 ಜನನ ರಿಟರ್ನ್ ಮಾಡ್ಕೊಳ್ಳೋದ್ರಿಂದ ಇವ್ರ ಹತ್ರ ಯಾವುದೇ RTM ಕಾರ್ಡ್ ಇಲ್ಲ. RTM ಕಾರ್ಡ್ನ ಬಳಸಿ ಒಬ್ಬ ಪ್ಲೇಯರ್ನ ರೈಟ್ ಟು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಬರ್ತಾರೆ ಪಂಜಾಬ್ ಅವರು ಇಬ್ಬರನ್ನೇ ರಿಟರ್ನ್ ಮಾಡ್ಕೊಂಡಿರೋದು. ಯಾರನ್ನೇ ಅಂದ್ರೆ ಶಶಾಂಕ್ ಸಿಂಗ್, ಲಾಸ್ಟ್ ಇಯರ್ ನ ಹೀರೋ ಅಂತಾನೆ ಪಂಜಾಬ್ ಕಿಂಗ್ಸ್ಗೆ ಶಶಾಂಕ್ ಸಿಂಗ್ ಅವ್ರನ್ನ 5.5 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು
ಪ್ರಭ್ಸಿಮ್ರನ್ ಸಿಂಗ್ ಅವರನ್ನ 4 ಕೋಟಿಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ಬರೇ ರಿಟೈನ್ ಮಾಡ್ಕೊಂಡಿರೋದು. ಇನ್ನ ಕೋರ್ ಟೀಮ್ ನ ಅವರು ಬಿಲ್ಡ್ ಮಾಡಬೇಕು. ಎಲ್ಲಾರನ್ನೂ ಕೂಡ ಒಂದು ಒಳ್ಳೊಳ್ಳೆ ಪ್ಲೇಯರ್ಸ್ ಗಳನ್ನ ಮೇಲೆ ಕಣ್ಣಿಟ್ಬಿಟ್ಟು ಫೋಕಸ್ ಮಾಡಿ ಅವ್ರನ್ನ ತಗೋಬೇಕಾಗತ್ತೆ ಪಂಜಾಬ್ ಕಿಂಗ್ಸ್ ಕೂಡ. ಸೊ ಇವತ್ತಕ್ಕೆ ಇಬ್ಬರನ್ನೇ ಮಾಡ್ಕೊಂಡಿರೋದ್ರಿಂದ 4 ಸ್ಲಾಟ್ ಅವೈಲೇಬಲ್ ಇದೆ ರೈಟ್ ಟು ಮ್ಯಾಚ್ಗೆ. ರೈಟ್ ಟು ಮ್ಯಾಚ್ ಮಾಡೋದು ನನಗೇನೋ ಡೌಟ್ ಅನ್ಸುತ್ತೆ. ಏನಕ್ಕೆ ಅಂತಾರೆ ಎಲ್ಲಾರನ್ನೂ ಕೈ ಬಿಟ್ಟಿರೋದೇನೆ ಒಂದು ಹೊಸ ಟೀಮ್ ನ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಬಟ್ 4 ಆಪ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ RCB ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇವರು 3 ಜನನ ರಿಟೈನ್ ಮಾಡ್ಕೊಂಡಿದ್ದಾರೆ. ಒಂದು ಕಿಂಗ್ ಕೊಹ್ಲಿ ಅವರನ್ನ 21 ಕೋಟಿಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ರಜತ್ ಪಟಿದಾರ್ನ 11 ಕೋಟಿಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಮೂರನೇದಾಗಿ ಎಷ್ಟು ದಯಾಳ್ ಅವ್ರಿಗೆ 5 ಕೋಟಿನ ಕೊಟ್ಬಿಟ್ಟು ರಿಟೈನ್ ಮಾಡ್ಕೊಂಡಿದ್ದಾರೆ. 3 ಜನನ ಸ್ಲಾಟ್ ಖಾಲಿ ಇದೆ. ಅದೇ ನೋಡೋಣ, ನನಗನ್ಸುತ್ತೆ ವಿಲ್ ಜಾಕ್ಸ್ ಇಲ್ಲ ಮ್ಯಾಕ್ಸ್ವೆಲ್ ನ ಇವ್ರ ಮೇಲೆ ಕಂಡಿಡ್ಬೋದು ಆ ಟೀಮ್ ನ ಬಳಸಕ್ಕೆ ಅಂತ ಅಂದ್ಬಿಟ್ಟು. ಸಿರಾಜ್ಗೆ ಸ್ವಲ್ಪ ಡೌಟ್ ಇದೆ. ಒಂದು 10 ಕೋಟಿ ಒಳಗಡೆ ಬಂತು ಅಂತ ಹೇಳಿದ್ರೆ ಸಿರಾಜ್ ನ ಕೂಡ ಆ ಟೀಮ್ ನ ಕಾರ್ಡ್ ಬಳಸಿ ತಗೋಬಹುದು ವಾಪಸ್ ಅಂತ ಅನ್ಸುತ್ತೆ. RCB ಈ ಸರಿ ಆದ್ರೂ ಒಂದು ಕೋರ್ ಟೀಮ್ ನ ಬಿಲ್ಡ್ ಮಾಡ್ಲಿ, ಒಂದು ಬಲಿಷ್ಠವಾದ ಒಂದು ಟೀಮ್ ನ ಕಟ್ಟಲಿ ಅಂತ ಕೇಳ್ಕೊಳ್ಳೋಣ. ಸೊ ಇದಾಗಿತ್ತು ಗುರು. ಫ್ರೆಂಡ್ಸಿಗಳ ಹತ್ರಕ್ಕೆ ಎಷ್ಟೆಷ್ಟು ಏನೇನು ಪರ್ಸ್ಪೆಕ್ಟಿವ್ ಇದೆ, ಯಾರ್ಯಾರು ರಿಟೈನ್ ಮಾಡ್ಕೊಂಡಿದ್ದಾರೆ, ಎಷ್ಟಕ್ಕೆ ರಿಟೈನ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸ್ಲಾಟ್ ಎಷ್ಟು ಅವೈಲೇಬಿಲಿಟಿ ಇದೆ ಅದನ್ನು ತೋರಿಸ್ಕೊಡುವಂತ ಸಣ್ಣ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.